ದೇವ್ರ ಬಗ್ಗೆ ನಾವು ಹೇಳಬೇಕು ಅಂತಂದರೆ ದೇವ್ರು ನಮ್ಮನ್ನು ಹುಟ್ಟಿಸೋದ್ನಾ ಅಥವಾ ನಾವು ದೇವ್ರನ್ನ ಹುಟ್ಟಿಸೋದ್ವಾ ಅಂತ ಯೋಚನೆ ಮಾಡಿದ್ರೆ ಪ್ರಕೃತಿನ ನೋಡಾದ್ಮೇಲೆ ದೇವ್ರನ್ನ ನಾವೇ ಹುಟ್ಟಿಸಿರೋದು. ಹೌದಾ? ಅಲ್ಲ, ಪ್ರಕೃತಿಲಿ ನೋಡಿದ ತಕ್ಷಣ ದೇವ್ರನ್ನ ನಾವೇ ಹುಟ್ಟಿಸಿರೋದು. ದೇವ್ರು ಹುಟ್ಟಕ್ಕೆ ಕಾರಣನೇ ನಮ್ಮ ತಲೆಯಲ್ಲಿ ಬಂದಿದ್ದಲ್ವಾ, ಹಿಂಗಿರ್ಬೋದೇನೋ ಅಂತ. ನಮ್ಮ ತಲೆಯಲ್ಲಿ ಬಂದಿರತಕ್ಕಂಥ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಹಿಂಗಿರ್ಬೋದೇನೋ ದೇವರು ಅಂತ ನಮ್ಮ ತಲೆಯಲ್ಲಿ. ಸೊ ನಾವು ಪೂಜೆ ಮಾಡ್ತಾ ಇರೋದು ನಮ್ಮ ತಲೆನ ಅಷ್ಟೇ. ಅದನ್ನೇ ಮಾನಸಿಕ ಪೂಜೆ ಅಂತ ಕರಿತೀವಿ. ಅದನ್ನೇ ಅಹಂ ಬ್ರಹ್ಮಾಸ್ಮಿ ಅಂತ ಕರೀತಾರೆ. ಅದನ್ನೇ ನಿರಾಕಾರ, ಆಕಾರ ಇಲ್ಲದೆ ಇರತಕ್ಕಂಥದ್ದು ಅಂತ ಕರೀತಾರೆ. ಬ್ರೈನ್ ಇದೆಯಲ್ಲ, ಮೈಂಡ್, ಫೋಟೋಸ್ಗಳೆಲ್ಲ ನಮಗೆ ಹೇಗ್ ಬೇಕೋ ಅದನ್ನ ಮಾಡಿರೋದು ಅಂತ. ಅಷ್ಟೇ. ದೇವ್ರಿಗೆ ಆಕಾರ ಇರಲ್ಲ, ನಮಗೆ ಬೇಕಾಗಿರೋ ರೀತಿ ಅಂತ ಸಾಧ್ಯನೇ. ಸೊ ನಮ್ಮ ಥಾಟ್ಸ್ಗೆ ಹೆಂಗೆ ಬಂದಿದೆಯೋ ನಾವೊಂದು ಸೇರಿಕೊಂಡು ನನಗೊಂದು ಈ ಥರ ಒಂದು ದೇವ್ರಿದೆ ಅಂತ ಒಂದು ಆಲೋಚನೆ ಬರ್ತಾಯಿದೆ, ನಿನಗೂ ಇದೆ ಅಂತ ಅನ್ನಿಸ್ತದೆ, ಎಲ್ಲ ಸೇರಿ ನಾವು ಹಿಂಗೋಗಿ ಮಾಡೋಣ ಆಕಾರ ಅಷ್ಟೇ. ಇನ್ನೇನಿದೆ ಅದರಲ್ಲಿ ತಲೆಯಲ್ಲಿ ಬಂದಿರೋದು? ಈಗ ಒಂದು 10 ಕೈ, ವಿಷ್ಣುಗೆ 10 ಕೈ ಇದೆ ಅಂತ ಎಲ್ಲಿ ತೋರ್ಸಪ್ಪ ನೋಡೋಣ ಅಂದರೆ ಅದು ಥಾಟಲ್ಲಿ ಬಂತು. ಯಾಕೆಂದರೆ 10 ಅಂತಂದರೆ 10 ಥರದ ಸಿದ್ಧಿಗಳು ಅಂತ ಅಲ್ಲಿ ಕರಿತೀವಿ. ಆ ಸಿದ್ಧಿಗಳು ಭಗವಂತ ನಮಗೆಲ್ಲ ಎಲ್ಲ ದಿಕ್ಕಲ್ಲೂ 10 ದಶಮಹಾ ದಿಕ್ಕುಗಳಲ್ಲಿ ಕೊಡ್ತಾ ಇದ್ದಾನೆ ಅಂಥೇಳಿ ಸಾಂಕೇತಿಕವಾಗಿ ದೇವ್ರನ್ನ ಮಾಡ್ಕೊಂಡಿದ್ದೀವಿ ಹೊರತು ನಿಜವಾಗ್ಲೂ ದೇವ್ರು ಎಲ್ಲಿದ್ದಾನೆ ಅಂತ ಮಕ್ಕಳೇನಾರು ಕೇಳಿದ್ರೆ ಹೇಳಿ. ಇಟ್ ಈಸ್ ಎ ಸೈಂಟಿಫಿಕ್ ವಿಚಾರ. ಈಗ ರೋಬೋಟ್ ಎಲ್ಲ ನೋಡಿದ್ದೀರಾ, ಕರೆಕ್ಟಾ? ರೋಬೋಟ್ ಯಾಕೆ ಮನುಷ್ಯನ ಆಕಾರದಲ್ಲೇ ಮಾಡಿದ್ದಾರೆ? ಒಂದು ಥಾಟ್ ಯೋಚನೆ ಮಾಡಿ. ರೋಬೋಟು ಯಾವ್ದಾದ್ರು ಒಂದು ಹುಲಿ ಆಕಾರದಲ್ಲಿ ಇರ್ಬೋದಾಯ್ತು ರೋಬೋಟ್. ಅಂದ್ರೆ ಅದು ಈಗ ಮನುಷ್ಯರು ಕೆಲಸ ಮಾಡೋ ಕರೆಕ್ಟ್ ಅಲ್ವಾ? ದೇವರು ನಮ್ಮನ್ನು ಹುಟ್ಟಿಸಿದಾನೆ ಅಂದ್ರೆ ನಮ್ಮ ತರನೇ ದೇವ್ರು ಇರ್ಬೋದು ಅಂತ. ಅದಕ್ಕೆ ಮನುಷ್ಯನ ರೂಪಲ್ಲೇ ಕಣ್ಣು, ಸ್ವಲ್ಪ ಹೆಚ್ಚು ಕಮ್ಮಿ ಹಂಗೆ ಕೊಟ್ಟಿದ್ದೀವಿ ಅಷ್ಟೇ, ಇನ್ನೇನಿಲ್ಲ. ಅವ್ನಿಗೆ ಎಕ್ಸ್ಟ್ರಾ ಪವರ್ ಇದೆ ಅಂದ್ಬಿಟ್ಟು 2 ಕೈ ಎಕ್ಸ್ಟ್ರಾ ಹಾಕಿದ್ದೀವಿ. ಒಬ್ಬರಿಗೆ ಎಕ್ಸ್ಟ್ರಾ ಪವರ್ ಇವಾಗ ಎಲ್ಲರೂ ಇಟ್ಕೊಂಡಿರ್ತಾರೆ, ಅದು ಇದು ಎಲ್ಲ ಕತ್ತಿ ಇಟ್ಕೊಂಡಿರ್ತಾರೆ. ಒಂದು 4-5 ಗನ್ ಇದ್ದರೆ ಇಲ್ಲೆಲ್ಲ ಹಾಕೊಂಡು ನೇತಾಕೊಂಡಿರ್ತಾರೆ. ಮಿಲ್ಟ್ರಿ ಅವ್ರು ಹೆಂಗೆ ಇಟ್ಕೊಂಡ್ರೆ ಇಲ್ಲೊಂದು ಗನ್ ಇರುತ್ತೆ. ಮಿಲ್ಟ್ರಿ ಅವನು ಹೋದರೆ ಇಲ್ಲೊಂದು ಗನ್ನು, ಇಲ್ಲೊಂದು ಕತ್ತಿ, ಇಲ್ಲೊಂದು ಮಷಿನ್ ಗನ್ನು, AK-47, ಈ ಕಡೆ ಒಂದು ಚಿಕ್ಕದು ಪಿಸ್ತೋಲು, ಈ ಕಡೆ ಏನೋ ಒಂದು ಆಕ್ಸೆಸರೀಸ್ ಇಟ್ಕೊಂಡಿರ್ತಾರಲ್ಲ, ನಮ್ಮ ದೇವ್ರುಗಳು ಆಕ್ಸೆಸರೀಸ್ ಇಟ್ಕೊಂಡಿದ್ದಾರೆ. ಆಕ್ಸೆಸರೀಸ್ ಅಷ್ಟೇ. ಸೊ ಇದರಲ್ಲಿ ಪ್ರತಿಯೊಂದು ಲಗ್ನದವ್ರಿಗೆ ಹೇಗಿದೆ ಅಂತ ನೋಡೋಣ. ಫಸ್ಟು ಮೇಷ ಲಗ್ನದವ್ರಿಗೆ ಹೇಗಿದೆ ಅಂತಂದರೆ ಫೈನಾನ್ಷಿಯಲಿ ಸ್ವಲ್ಪ ಡೌನ್ ಆಗ್ತಕ್ಕಂಥ ಫ್ರೀಕ್ವೆನ್ಸಿಯಿಂದ ಹೇಳ್ತಾ ಇರೋದು ನಾನು, ಅರ್ಥ ಮಾಡ್ಕೊಳ್ಳಿ. ಫ್ರೀಕ್ವೆನ್ಸೀಸ್ ಆರ್ ವೆರಿ ಇಂಪಾರ್ಟೆಂಟ್. ಮೇಷ ಲಗ್ನದವ್ರಿಗೆ ಆ ಸೂರ್ಯ ತುಲಾರಾಶಿ ಪ್ರವೇಶ ಆದಾಗ ಆ ಸೂರ್ಯ ಇರ್ತಕ್ಕಂಥ ರಾಶಿಯ ತುಲಾರಾಶಿಯ ಒಂದು ವೈಬ್ರೇಷನ್ನಿಂದ ಇವ್ರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಫ್ರೀಕ್ವೆನ್ಸೀಸು ಮಾನಸಿಕವಾಗಿ ದೈಹಿಕವಾಗಿ ಚೇಂಜ್ ಆಗ್ತಕ್ಕಂಥದ್ದೇ ಇದೊಂದು ಗೋಚಾರ ಫಲ. ಆದರೆ ದಶಾಭುಕ್ತಿಗಳಲ್ಲಿ ಸೂರ್ಯ ಇರಬೇಕಾಗತ್ತೆ. ಯಾಕಂದ್ರೆ ಸೂರ್ಯನ ಎಫೆಕ್ಟ್ ಮೇಲೆ ಬಂದಿರೋದು ಇದು. ಸೂರ್ಯ ಇಲ್ಲ ಅಂದರೆ ಎಲ್ಲ ಮೇಷಲಗ್ನದವ್ರಿಗೂ ಎಫೆಕ್ಟ್ ಆಗಲ್ಲ. 5-7 ಇದ್ದಾಗ ಸ್ವಲ್ಪ ಕೆಲಸದಲ್ಲಿ ಅಡಚಣೆ ಆಗುತ್ತೆ, ಹಣಕಾಸಿನ ವಿಚಾರದಲ್ಲಿ ತೊಂದರೆ ಆಗುತ್ತೆ, ಪ್ರೀತಿ ಪ್ರೇಮ ಪ್ರಸಂಗದಲ್ಲಿ ಸಕ್ಸಸ್ ಆಗ್ತಕ್ಕಂಥದ್ದು, ಅಭಿವೃದ್ಧಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ವೃಷಭ ಲಗ್ನದವ್ರಿಗೆ ವಾಹನ ಖರೀದಿ, ಭೂಮಿ ಖರೀದಿ, ಭೂಮಿಯಿಂದ ಲಾಭ, ವಿದ್ಯಾಭ್ಯಾಸದಿಂದ ಲಾಭ, ಮನೆಯಿಂದ ಹೊಸ ಪದಾರ್ಥಗಳನ್ನ ತಗೊಳ್ತಕ್ಕಂಥದ್ದು. ಎಷ್ಟೋ ದಿವಸದ ಕನಸು ಒಂದು ದೊಡ್ಡದು 50 ಇಂಚು TV ತಗೋಬೇಕಾಯ್ತು, ಅದು ಟಿವಿನೇ ಇಲ್ಲ, ಹಳೇದಾಗಿತ್ತು, ಕ್ರ್ಯಾಕ್ ಆಗಿರೋದನ್ನು ನೋಡ್ತಾ ಇದ್ವಿ ಮನೆಯಲ್ಲಿ. ಗುರೂಜಿ ಕರೆಕ್ಟಾಗಿ ಕಾಣಿಸ್ತಾ ಇರಲಿಲ್ಲ ಸೈಡಲ್ಲಿ. ಎಷ್ಟೋ ಜನ ಮನೆಯಲ್ಲಿ TV ಹಾಕಿರ್ತಾರೆ, ನಾವು ಕರೆಕ್ಟಾಗಿ ಕಾಣಿಸಲ್ಲ, ಅವ್ರು ಹಂಗೆ ಇರಲಿ ಅಂತ ಹಂಗೆ ಇರುತ್ತೆ. ಏನೋ ಹೊಸ ತೊಗೊಳ್ತಕ್ಕಂಥದ್ದು ವೃಷಭ ಲಗ್ನದವ್ರಿಗೆ ವಿಶೇಷವಾಗಿ